ಬನ್ನಿ ಇವತ್ತು ರಾಜಕೀಯದೊಳಗಿನ ಮನುಷ್ಯರ ಒಂದು ವಿಚಿತ್ರ ನಡವಳಿಕೆ ಬಗ್ಗೆ ಮಾತಾಡೋಣ. ಇದೊಂದು ಒಗಟಿನ ಹಾಗೆ. ಇದನ್ನು ಬಿಡಿಸ್ತಾ ಹೋದ್ರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು ದೊಡ್ಡ ಆಳವಾದ ವಿಷಯ ನಮ್ಮ ಕಣ್ಣಿಗೆ ಬೀಳುತ್ತೆ. ಹಾಗಾದ್ರೆ ಆ ಪ್ರಶ್ನೆ ಏನು? ಎಷ್ಟೊಂದು ಜನ ವೋಟ್ ಹಾಕದೇ ಇದ್ರು ಹೌದು ನಾವು ವೋಟ್ ಹಾಕಿದ್ವಿ ಅಂತ ಯಾಕೆ ಸುಳ್ಳು ಹೇಳ್ತಾರೆ? ಈ ಒಂದು ಸಣ್ಣ ಪ್ರಶ್ನೆ ನಮ್ಮನ್ನು ಎಲ್ಲಿ ಕೊಂಡೊಯ್ಯುತ್ತೆ ಅಂತ ನೋಡೋಣ. ನೋಡಿ, ಇದು ಸುಮ್ಮನೆ ಊಹೆ ಅಲ್ಲ. ಇದಕ್ಕೆ ನಮ್ಮ ಹತ್ರ ಅಂಕಿಅಂಶಗಳೇ ಇವೆ. 1990ರ ದಶಕದಲ್ಲಿ ಅಮೆರಿಕಾದಲ್ಲಿ ನಡೆದ ಒಂದು ಅಧ್ಯಯನದ ಪ್ರಕಾರ ಸುಮಾರು 74% ಜನ ನಾವು ವೋಟ್ ಹಾಕಿದ್ವಿ ಅಂತ ಹೇಳ್ಕೊಂಡ್ರು. ಆದರೆ ನಿಜವಾಗ್ಲೂ ವೋಟ್ ಹಾಕಿದ್ದು ಕೇವಲ 50% ಜನ ಮಾತ್ರ. ಅಂದ್ರೆ ಅಲ್ಲೊಂದು 24% ಅಂತರ ಕಾಣಿಸುತ್ತಲ್ವಾ? ಇದು ಒಂದು ದೊಡ್ಡ ಸುಳ್ಳಿನ ಕಡೆಗೆ ಬೆರಳು ಮಾಡ್ತಿದೆ. ಹಾಗಾದ್ರೆ ಈ ರೀತಿ ಯಾಕೆ ಆಗುತ್ತೆ? ಇದರ ಹಿಂದಿರೋ ಮಾನಸಿಕ ಕಾರಣವಾದ್ರೂ ಏನು? ಬನ್ನಿ ಮೊದಲನೇ ಪದರವನ್ನು ನೋಡೋಣ. ಅದೇ ಭಾಗವಹಿಸುವಿಕೆಯ ಮೇಲಿನ ಒತ್ತಡ. ಸಮಾಜ ವಿಜ್ಞಾನದಲ್ಲಿ ಇದಕ್ಕೊಂದು ಹೆಸರಿದೆ. ಅದನ್ನ ಸಾಮಾಜಿಕ ಅಪೇಕ್ಷಣೀಯತೆಯ ಪಕ್ಷಪಾತ ಅಂತ ಕರೀತಾರೆ. ಸರಳವಾಗಿ ಹೇಳೋದಾದ್ರೆ ಜನ ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಅಂತೇನಿಲ್ಲ. ಬದಲಿಗೆ ಸಮಾಜದಲ್ಲಿ ಯಾವುದು ಸರಿ ಅನ್ಸುತ್ತೋ, ಯಾವುದು ಒಳ್ಳೆಯದು ಅಂತ ಕಾಣಿಸುತ್ತೋ ಆ ಉತ್ತರವನ್ನು ಕೊಡೋಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಎಲ್ಲರ ಮುಂದೆ ತಾವು ಒಳ್ಳೆಯವರಾಗಿ ಕಾಣಿಸ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಈಗ ಇದನ್ನೇ ವೋಟಿಂಗ್ಗೆ ಅನ್ವಯಿಸಿ ನೋಡೋಣ. ಒಂದು ಪ್ರಜಾಪ್ರಭುತ್ವದಲ್ಲಿ ವೋಟ್ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತಲೇ ಅಲ್ವಾ ನಾವು ಅಂದ್ಕೊಂಡಿರೋದು. ಹಾಗಾಗಿ ಯಾರಾದರೂ ಕೇಳಿದಾಗ ಹೌದು ನಾನು ವೋಟ್ ಹಾಕಿದೆ ಅಂತ ಹೇಳೋದು ಸಮಾಜ ಒಪ್ಪುವಂಥ ಉತ್ತರ. ಒಂದು ವೇಳೆ ಇಲ್ಲ ನಾನು ವೋಟ್ ಹಾಕಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ನಮ್ಮನ್ನು ಬೇಜವಾಬ್ದಾರಿ ಅಂತ ಅಂದ್ಕೊಳ್ತಾರೇನೋ ಅನ್ನೋ ಒಂದು ಸಣ್ಣ ಭಯ ಇರುತ್ತೆ. ಇದು ಎಷ್ಟು ಸರಿ ಅನ್ನೋದಕ್ಕೆ ಇಲ್ಲೊಂದು ಅದ್ಭುತವಾದ ಅಧ್ಯಯನ ಇದೆ ನೋಡಿ. ಕಾರ್ಪ್ ಮತ್ತು ಬ್ರ್ಯಾಕಿಂಗ್ಟನ್ ಅನ್ನೋರು ಮಾಡಿದ ಒಂದು ಸ್ಟಡಿ ಪ್ರಕಾರ ಯಾವ ದೇಶದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೋ ಅಲ್ಲಿ ವೋಟ್ ಹಾಕದವರು ಸುಳ್ಳು ಹೇಳೋ ಪ್ರಮಾಣನೂ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಅಮೆರಿಕದ ಮಧ್ಯಂತರ ಚುನಾವಣೆಗಳಲ್ಲಿ ವೋಟಿಂಗ್ ಕಡಿಮೆ ಇರುತ್ತೆ. ಅಲ್ಲಿ ಕೇವಲ 26% ಜನ ಸುಳ್ಳು ಹೇಳ್ತಾರೆ. ಆದರೆ ನ್ಯೂಜಿಲೆಂಡ್ ತಗೊಳ್ಳಿ, ಅಲ್ಲಿ ವೋಟಿಂಗ್ ತುಂಬಾನೇ ಹೆಚ್ಚು. ಅಲ್ಲಿ ವೋಟ್ ಹಾಕದವರಲ್ಲಿ ಸುಮಾರು 42% ಜನ ತಾವು ವೋಟ್ ಹಾಕಿದ್ವಿ ಅಂತ ಸುಳ್ಳು ಹೇಳ್ತಾರೆ. ಅಂದ್ರೆ ಎಲ್ಲಿ ವೋಟ್ ಮಾಡೋದು ಒಂದು ದೊಡ್ಡ ಸಾಮಾಜಿಕ ನಿಯಮ ಆಗಿದೆಯೋ ಅಲ್ಲಿ ಸುಳ್ಳು ಹೇಳೋ ಒತ್ತಡನೂ ಜಾಸ್ತಿ ಇರುತ್ತೆ. ಸರಿ, ಇದು ವೋಟಿಂಗ್ ಅನ್ನೋ ಒಂದೇ ಒಂದು ನಿಯಮದ ಕಥೆ ಆಯಿತು. ಈಗ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚಿಸೋಣ. ಈ ರೀತಿ ಹಲವಾರು ನಿಯಮಗಳು ಸೇರಿ ಒಂದು ವ್ಯವಸ್ಥೆ ಆಗುತ್ತಲ್ಲ, ಅದನ್ನೇ ನಾವು ರಾಜಕೀಯ ಸಿದ್ಧಾಂತ ಅಂತ ಕರೆಯೋದು. ಹಾಗಾದ್ರೆ ಈ ದೊಡ್ಡ ದೊಡ್ಡ ಸಿದ್ಧಾಂತಗಳು, ಈ ಆಲೋಚನೆಗಳು ಎಲ್ಲಿಂದ ಹುಟ್ಕೊಳ್ತವೆ? ಇದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಬನ್ನಿ ಒಂದು ಉದಾಹರಣೆ ತಗೊಳ್ಳೋಣ. ಲಿಬರ್ಟೇರಿಯನ್ ಕನ್ಸರ್ವೇಟಿಸಂ. ಈ ಸಾಮಾಜಿಕ ಒತ್ತಡ ಅನ್ನೋ ಚಿಕ್ಕ ವಿಷಯಕ್ಕೂ ಒಂದು ದೊಡ್ಡ ರಾಜಕೀಯ ಸಿದ್ಧಾಂತಕ್ಕೂ ಏನ್ ಸಂಬಂಧ ಅಂತ ನೋಡೋಣ. ನೋಡಿ, ಈ ಸಿದ್ಧಾಂತದ ಹೆಸರಲ್ಲೇ 2 ಭಾಗಗಳಿವೆ. ಇದು 2 ಬೇರೆ ಬೇರೆ ಆಲೋಚನೆಗಳ ಒಂದು ಸಮ್ಮಿಳನ. ಒಂದ್ ಕಡೆ ಲಿಬರ್ಟೇರಿಯನಿಸಂ ಇದೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆರ್ಥಿಕವಾಗಿ ಜನರಿಗೆ ಪೂರ್ತಿ ಸ್ವಾತಂತ್ರ್ಯ ಇರಬೇಕು ಮತ್ತು ಸರ್ಕಾರದ ಹಸ್ತಕ್ಷೇಪ ಆದಷ್ಟು ಕಡಿಮೆ ಇರಬೇಕು ಅನ್ನೋದು. ಇನ್ನೊಂದು ಕಡೆ ಕನ್ಸರ್ವೇಟಿಸಂ. ಇದು ಅಧಿಕಾರ, ನೈತಿಕತೆ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳಿಗೆ ಹೆಚ್ಚು ಒತ್ತು ಕೊಡುತ್ತೆ. ಇವೆರಡನ್ನೂ ಒಟ್ಟಿಗೆ ಸೇರಿಸಿದಾಗ ಒಂದು ವಿಶಿಷ್ಟವಾದ ರಾಜಕೀಯ ದೃಷ್ಟಿಕೋನ ಹುಟ್ಕೊಡುತ್ತೆ. ಹಾಗಾದ್ರೆ ಈ ಸಿದ್ಧಾಂತದ ಪ್ರಕಾರ ಒಂದು ಆದರ್ಶ ಸಮಾಜ ಅಂದ್ರೆ ಹೇಗಿರಬೇಕು? ಅಥವಾ ಇವರ ಅಪೇಕ್ಷಣೀಯ ಜಗತ್ತು ಯಾವುದು? ಅಲ್ಲಿ ಮುಕ್ತ ಮಾರುಕಟ್ಟೆ ಇರುತ್ತೆ, ಸರ್ಕಾರ ಆದಷ್ಟು ಚಿಕ್ಕದಾಗಿರುತ್ತೆ, ಸಾಮಾಜಿಕವಾಗಿ ಸಂಪ್ರದಾಯವಾದಿ ತತ್ವಗಳಿರ್ತವೆ, ಸ್ವಂತ ಕಾಲ ಮೇಲೆ ನಿಲ್ಲೋದಕ್ಕೆ ಹೆಚ್ಚು ಒತ್ತು ಕೊಡಲಾಗುತ್ತೆ. ಜೊತೆಗೆ ಧರ್ಮ ಮತ್ತು ಸಾಂಪ್ರದಾಯಿಕ ನೈತಿಕತೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ. ಗಮನಿಸಿ, ಇದು ಕೇವಲ ಒಂದು ರಾಜಕೀಯ ಪ್ಲಾನ್ ಅಲ್ಲ, ಇದೊಂದು ಪರಿಪೂರ್ಣ ಸಮಾಜ ಹೇಗಿರಬೇಕು ಅನ್ನೋ ಒಂದು ಸಂಪೂರ್ಣ ಚಿತ್ರಣ. ಸರಿ, ಈಗ ಇನ್ನೂ ಒಂದು ಹೆಜ್ಜೆ ಆಳಕ್ಕೆ ಹೋಗೋಣ. ಎಲ್ಲ ರಾಜಕೀಯ ಸಿದ್ಧಾಂತಗಳ ಅಡಿಪಾಯದಲ್ಲಿರೋ ಒಂದು ಮೂಲಭೂತ ತಾತ್ವಿಕ ವಿಚಾರವನ್ನ ನೋಡೋಣ. ಫ್ರಾನ್ಸಿಸ್ಕಾ ಪಾಸ್ಕ್ವಾಲಿ ಅನ್ನೋ ಒಬ್ಬ ತತ್ವಜ್ಞಾನಿ ಒಂದು ಮಾತು ಹೇಳ್ತಾರೆ. ಪ್ರಮಾಣಿಕ ರಾಜಕೀಯ ತತ್ವಶಾಸ್ತ್ರ ಅನ್ನೋದು ರಾಜಕೀಯ ಈಗ ಹೇಗಿದೆ ಅನ್ನೋದಕ್ಕಿಂತ ಅದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ತಲೆಕೆಡಿಸ್ಕೊಳ್ಳುತ್ತೆ ಅಂತ. ಅಂದ್ರೆ ಇದರ ಕೆಲಸ ಕೇವಲ ಸತ್ಯವನ್ನ ವಿವರಿಸೋದಲ್ಲ, ಬದಲಿಗೆ ಒಂದು ಆದರ್ಶ ಸ್ಥಿತಿಯನ್ನ ಕಟ್ಕೊಡೋದು. ಈ ಅಪೇಕ್ಷಣೀಯ ಅನ್ನೋ ಪದಕ್ಕೆ 2 ಅರ್ಥಗಳಿವೆ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದು ವಾಸ್ತವಿಕ ತೀರ್ಪು. ಅಂದ್ರೆ ಜನರು ನಿಜವಾಡು ಏನನ್ನು ಬಯಸ್ತಾರೆ ಅನ್ನೋ ಒಂದು ರಿಪೋರ್ಟ್. ಆದರೆ ಎರಡನೇದು ಪ್ರಮಾಣಕ ತೀರ್ಪು. ಇದು ಹೆಚ್ಚು ಶಕ್ತಿಶಾಲಿ. ಇದು ಜನರು ಏನನ್ನು ಬಯಸ್ಬೇಕು ಅಂತ ವಾದ ಮಾಡುತ್ತೆ. ರಾಜಕೀಯ ತತ್ವಶಾಸ್ತ್ರ ನಿಂತಿರೋದೇ ಈ 2ನೇ ಅರ್ಥದ ಮೇಲೆ. ಹಾಗಾದ್ರೆ ಇದರ ಅರ್ಥ ಏನೋ? ಪ್ರತಿಯೊಂದು ರಾಜಕೀಯ ಸಿದ್ಧಾಂತ, ಅದು ಸಮಾಜವಾದ ಇರ್ಬೋದು,
ಉದಾರವಾದ ಇರ್ಬೋದು ಅಥವಾ ಸಂಪ್ರದಾಯವಾದವೇ ಆಗಿರ್ಬೋದು, ಇದೆಲ್ಲವೂ ನಮ್ಮ ಸಮಾಜ ಏನನ್ನ ಬಯಸ್ಬೇಕು, ಏನನ್ನ ಅಪೇಕ್ಷಣೀಯ ಅಂತ ಅಂದ್ಕೊಳ್ಬೇಕು ಅನ್ನೋದರ ಬಗ್ಗೆ ಇರುವ ದೊಡ್ಡ ದೊಡ್ಡ ವಾದಗಳೇ ಸರಿ. ಸರಿ, ಈಗ ನಾವು ನೋಡಿದ ಎಲ್ಲಾ ವಿಷಯಗಳನ್ನ ಒಟ್ಟಿಗೆ ಸೇರಿಸೋಣ. ಇದನ್ನೇ ದಿ ಡಿಸೈರಬಿಲಿಟಿ ಎಂಜಿನ್ ಅಂತ ಕರೀಬಹುದು. ಯೋಚನೆ ಮಾಡಿ ನೋಡಿ, ಒಂದು ಸಣ್ಣ ಸುಳ್ಳಿಗೂ ಒಂದು ದೊಡ್ಡ ತತ್ವಶಾಸ್ತ್ರಕ್ಕೂ ಹೇಗೆ ಸಂಬಂಧ ಇದೆ ಅಂತ. ಹಂತ 1, ಜಗತ್ತು ಹೇಗಿರಬೇಕು ಅನ್ನೋ ಒಂದು ತಾತ್ವಿಕ ದೃಷ್ಟಿಕೋನ ಹುಟ್ಕೊಳ್ಳುತ್ತೆ. ಹಂತ 2, ಆ ದೃಷ್ಟಿಕೋನ ಒಂದು ರಾಜಕೀಯ ಸಿದ್ಧಾಂತದ ಅಪೇಕ್ಷಣೀಯ ಸಮಾಜದ ಚಿತ್ರಣವನ್ನ ಕಟ್ಕೊಡುತ್ತೆ. ಹಂತ 3, ಆ ಸಿದ್ಧಾಂತ ಒಳ್ಳೆಯ ನಾಗರಿಕರು ವೋಟ್ ಮಾಡ್ತಾರೆ ಅನ್ನೋ ತರದ ಶಕ್ತಿಶಾಲಿ ಸಾಮಾಜಿಕ ನಿಯಮಗಳನ್ನು ಸೃಷ್ಟಿಸುತ್ತೆ. ಮತ್ತು ಕೊನೆಯದಾಗಿ ಹಂತ 4, ಆ ನಿಯಮವೇ ನಮ್ಮೆಲ್ಲರ ಮೇಲೆ ಒತ್ತಡ ಹಾಕಿ ಸತ್ಯ ಹೇಳ್ದಿದ್ದರೂ ಸಮಾಜ ಒಪ್ಪುವಂತಹ ಉತ್ತರ ಕೊಡೋ ಹಾಗೆ ಮಾಡುತ್ತೆ. ನೋಡಿ, ಎಲ್ಲಿಂದ ಎಲ್ಲಿಗೆ ಸಂಬಂಧ. ಹಾಗಾದ್ರೆ ಇಂದ್ರಿಂದ ನಾವು ಕಲಿಯಬೇಕಾದ ಅತಿದೊಡ್ಡ ಪಾಠ ಏನು ಗೊತ್ತಾ? ರಾಜಕೀಯ ಅನ್ನೋದು ಕೇವಲ ನೀತಿ ನಿಯಮಗಳ ಬಗ್ಗೆ ನಡೆಯೋ ಚರ್ಚೆ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಅಪೇಕ್ಷಣೀಯ ಅಂದ್ರೆ ಯಾವುದು ಅನ್ನೋದ್ರ ಬಗ್ಗೆ ಇರುವ ಬೇರೆ ಬೇರೆ ದೃಷ್ಟಿಕೋನಗಳ ನಡುವಿನ ಒಂದು ದೊಡ್ಡ ಹೋರಾಟ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಕೇಳೋಣ. ನಮ್ಮ ಅರಿವಿಗೆ ಬಾರದಂತೆ ಯಾವ ಅಪೇಕ್ಷಣೀಯ ಜಗತ್ತಿನ ಕಲ್ಪನೆಗಳು ನಮ್ಮ ಇವತ್ತಿನ ಜಗತ್ತನ್ನು, ನಮ್ಮ ನಂಬಿಕೆಗಳನ್ನು ರೂಪಿಸುತ್ತಿವೆ? ನಾವು ಮಾಡುವ ಸಣ್ಣ ಸಣ್ಣ ಆಯ್ಕೆಗಳ ಹಿಂದೆ ಕೂಡ ಒಂದು ದೊಡ್ಡ ತತ್ವಶಾಸ್ತ್ರ ಅಡಗಿರಬಹುದಲ್ಲವೇ? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ.